ಗೈಸ್ ಗುಡ್ ಮಾರ್ನಿಂಗ್ ಎವ್ರಿವನ್. ಇದು ನನ್ನ ಫಸ್ಟ್ ವ್ಲಾಗ್ ಆಗಿರುತ್ತೆ. ಹಂಗೆ ಇವತ್ತು ಡೇ ಇನ್ ಮೈ ಲೈಫ್ ಅಂತ ರ್ಯಾಂಡಮ್ ಆಗಿ ವ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಸಿ ವಾಟ್ಸ್ಆ್ಯಪ್. ಗೈಸ್ ಹಂಗೆ ತಿಂಡಿ ಮಾಡ್ಕೊಳ್ಳೋಣ ಅಂತ ಬಂದ್ವಿ. ಫಸ್ಟ್ ಫ್ರೈಡ್ ರೈಸ್ ಮಾಡಬೇಕು ಅಂದ್ಕೊಂಡು ಹಂಗೆ ಒಂದು ಕಪ್ ಆಯಿಲ್ಗೆ ಹಂಗೆ ಸಾಸಿವೆ ಹಾಕ್ಕೊಂಡು ಚೆನ್ನಾಗಿ ಅದು ಸಿಡಿಯೋವರೆಗೂ ಬಿಟ್ಬಿಟ್ಟು ಆಮೇಲೆ ಸಿಡಿದ ಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಬೇಕು. ಅದು ಹಾಕ್ಕೊಂಡ್ಮೇಲೆ ಚಿಲ್ಲಿ ಹಾಕ್ಕೊಂಡು ಒಂದು 3 ಚಿಲ್ಲೀಸ್ ಆಮೇಲೆ ಕರ್ಬೇವಿನ ಸೊಪ್ಪೆಲ್ಲ ಹಾಕ್ಕೊಂಡು ಚೆನ್ನಾಗಿ ಅದು ಸಿಡಿಯೋವರೆಗೂ ಬಿಟ್ಟು ಫ್ರೈ ಮಾಡ್ಕೊಬೇಕು. ಆಮೇಲೆ ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಬೇಕು. ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡೋವರೆಗೂ ಬಿಟ್ಬಿಟ್ಟು ಈರುಳ್ಳಿ ಹಾಕ್ಕೊಬೇಕು. 1 ಆನಿಯನ್ ಹಾಕ್ಕೊಂಡ್ರೆ ಸಾಕು. 1 ಆನಿಯನ್ ಹಾಕ್ಕೊಂಡು ಚೆನ್ನಾಗಿ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದು ಫುಲ್ಲು ಬ್ರೌನ್ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಬೇಯಬೇಕು. ಆಮೇಲೆ ಅದು ಚೆನ್ನಾಗಿ ಬೇಯಕ್ಕೆ ಬಿಟ್ಬಿಟ್ಟು ತರಕಾರಿ ಇಂಗ್ರೀಡಿಯೆಂಟ್ಸು ಕ್ಯಾಪ್ಸಿಕಮ್ ತೊಗೊಂಡಿದ್ದೀವಿ, ಆಮೇಲೆ ಕ್ಯಾರೆಟ್, ಆಮೇಲೆ ನೂಕೋಲು ಮತ್ತು ಕ್ಯಾಬೇಜ್ ಎಲ್ಲ ಬೀನ್ಸ್ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಫ್ರೈ ಮಾಡಿಕೊಂಡು ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಬೇಯಕ್ಕೆ ಬಿಡಬೇಕು. ಹಂಗೆ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಹಂಗೆ ಸಾಲ್ಟ್ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಬೇಯಕ್ಕೆ ಬಿಡಬೇಕು. ಸಾಲ್ಟ್ ಹಾಕ್ಕೊಂಡ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಬೇಯುತ್ತೆ, ಅದಕ್ಕೆ ಸಾಲ್ಟ್ ಹಾಕ್ಕೊಳ್ಬೇಕು. ಸಾಲ್ಟ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈ ಮಾಡಿಬಿಟ್ಟು ಒಂದು ಕ್ಯಾಪ್ ಹಾಕ್ಬಿಟ್ಟು ಮುಚ್ಚಿಬಿಟ್ಟು ಇಡಬೇಕು. ಹಂಗೆ ಅದು ತರಕಾರಿ ಎಲ್ಲ ಬೆಂದ ಮೇಲೆ ಬೇರೆ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಬೇಕು. ಫಸ್ಟ್ ಗರಂ ಮಸಾಲ ಹಾಕ್ಕೊಂಡಿದ್ದೀವಿ. ಆಮೇಲೆ ಅದು ಫ್ರೈ ಮಾಡ್ಕೊಬೇಕು. ಎಲ್ಲ ಮಸಾಲ ಹಾಕಿದ್ಮೇಲೂ ಫ್ರೈ ಮಾಡ್ಕೊಂಡ್ರೂ ಆಗುತ್ತೆ, ಹಂಗೆ ಫ್ರೈ ಮಾಡ್ಕೊಂಡ್ರೂ ಆಗುತ್ತೆ. ಆಮೇಲೆ ಸಾಂಬಾರು ಪೌಡರ್ ಹಾಕ್ಕೊಂಡಿದ್ದೀವಿ 1 ಸ್ಪೂನು. 1 ಸ್ಪೂನ್ ಸಾಂಬಾರು ಪೌಡರ್ ಹಾಕ್ಕೊಂಡು ಫ್ರೈಡ್ ರೈಸ್ ಪೌಡರ್ನ ಈಚೆಯಿಂದನೇ ತಂದಿದ್ವಿ, ಅದನ್ನೇ ಹಾಕಿದ್ದೀವಿ. ಫ್ರೈಡ್ ರೈಸ್ ಪೌಡರ್ ಫುಲ್ಲು 1 ಪ್ಯಾಕ್ ಫುಲ್ಲು ಹಾಕಿ ಜಸ್ಟ್ 4 ಮೆಂಬರ್ಸಿಗೆ ಮಾಡಬೇಕಂದ್ರೆ ಸಾಕು. ಇಷ್ಟೇ ಇಂಗ್ರೀಡಿಯೆಂಟ್ಸು. ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದೆಲ್ಲ ಉಪ್ಪು ಖಾರ ಎಲ್ಲ ತರಕಾರಿಗೆ ಹಿಡಿಬೇಕು ಅಂತ ಫ್ರೈ ಮಾಡ್ಕೊಬೇಕು. ಅದೇ ಥರ ಚೆನ್ನಾಗಿ ಫ್ರೈ ಮಾಡಿಕೊಂಡು ಎಲ್ಲ ಫ್ರೈ ಮಾಡಿಕೊಂಡು ತಿರ್ಗಾ ಕ್ಯಾಪ್ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಹಂಗೆ ಬೇಯಕ್ಕೆ ಬಿಡಬೇಕು. ಆಮೇಲೆ ತೆಗೆದುಬಿಟ್ಟು ನೋಡಿದ್ರೆ ಎಲ್ಲ ಫುಲ್ಲು ಬೆಂದಿರಬೇಕು. ಬೆಂದ್ಬಿಟ್ಟು ಎಲ್ಲ ಸ್ವಲ್ಪ ಆಗಿಬಿಟ್ಟಿರುತ್ತೆ. ನಾವು ಅಷ್ಟು ತರಕಾರಿ ಹಾಕಿರ್ತೀವಿ, ಅದು ಸ್ವಲ್ಪ ಬೆಂದ್ಬಿಟ್ಟು ಎಲ್ಲ ಸ್ವಲ್ಪ ಆಗಿರುತ್ತೆ. ಆಮೇಲೆ ತಿರ್ಗಾ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಬೇರೆ ರೈಸ್ ರೆಡಿ ಮಾಡ್ಕೊಂಡಿರ್ತೀವಲ್ಲ ಅದಕ್ಕೆ ಹಾಕಬೇಕು. ಆಮೇಲೆ ಸ್ವಲ್ಪ ಮೇಲ್ಗಡೆ ಹಂಗೆ ಸಾಂಬಾರು ಸೊಪ್ಪು ಹಾಕ್ಕೊಂಡು ಅದನ್ನು ಸ್ವಲ್ಪ ಹಾಕ್ಕೊಂಡು ಫುಲ್ ಮಿಕ್ಸ್ ಮಾಡಿಬಿಡಬೇಕು. ಮಿಕ್ಸ್ ಮಾಡಿಬಿಟ್ಟು ಹಂಗೆ ರೈಸ್ ನಾವು ಬೇರೆ ಸಪ್ರೇಟ್ ರೈಸ್ ಮಾಡ್ಕೊಂಡಿರ್ತೀವಲ್ಲ ಅದಕ್ಕೆ ಸ್ವಲ್ಪ ಗೊಜ್ಜು ಹಾಕ್ಬಿಟ್ಟು ಮಿಕ್ಸ್ ಮಾಡಿದರೆ ಫ್ರೈಡ್ ರೈಸ್ ಆಗೋಯ್ತು. ಸೊಪ್ಪು ಸೋಸ್ತಾ ಇದ್ದೀನಿ ಕಣೆ. ಸೊಪ್ಪು ಸಾಂಬಾರು ಮಾಡಬೇಕು. ನೀವು ಇದ್ದೀರಾ ಕತ್ತೆ ಮೇಸಕ್ಕೆ ಕುದುರೆ ಮೇಸಕ್ಕೆಲ್ಲ ನಾವು ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ. ಲಾಯಕ್ ಅಡುಗೆ ಮಾಡಲ್ಲ, ಅಂತೀರಿ ಹೆಲ್ಪ್ ಮಾಡಲ್ಲ, ಏನಿಲ್ಲ. ಯಾಕೆ ಬೆಳಗ್ಗೆ ತಿಂಡಿ ಮಾಡ್ಕೊಟ್ಟವ್ರು ಯಾರು? ಎಲ್ಲ ಕಟ್ ಮಾಡಿರೋದಕ್ಕೆ ಒಗ್ಗರಣೆ ಹಾಕಕ್ಕೆ ನೀವೇ ಆಗ್ಬೇಕಾ? ನಾವು ಕಟ್ ಮಾಡ್ಕೊಂಡು ಮಾಡಿರೋದು. ನೋಡಿದ್ರೆ ನೋಡಿ ಗೈಸ್ ಎಲ್ಲ ಹೆಂಗೆ ಹೇಳ್ತೈತೆ ನಮ್ಮ ಎಲ್ಲ ಊಟ ಎಲ್ಲ ಮಾಡ್ಕೊಂಡು ಸ್ವಲ್ಪ ನಿದ್ದೆ ಮಾಡಿ ಹಂಗೆ ಆಚೆ ಹೋಗ್ಬೇಡ ಅಂತ ಹೋಗ್ತಾ ಇದ್ದೀವಿ ಗೈಸ್. ಲೆಟ್ಸ್ ಗೋ. ಹಂಗೆ ಗೈಸ್ ಆನ್ ದ ವೇ ದೇವಸ್ಥಾನ ಇತ್ತು, ಮಾರಮ್ಮ ದೇವಸ್ಥಾನ. ನಾವು ಯಾವಾಗಲೂ ಶುಕ್ರವಾರ ಹೋಗಿ ಅಭ್ಯಾಸ ಆಗಿದೆ. ಅದಕ್ಕೇ ಈ ಶುಕ್ರವಾರನೂ ಹಂಗೆ ಹೋದ್ವಿ. ಈಗ ಫಸ್ಟ್ ವ್ಲಾಗ್ ಬೇರೆ ಸ್ಟಾರ್ಟ್ ಮಾಡಿದ್ದೀವಿ. ಹಂಗೆ ಚೆನ್ನಾಗಿ ಇದೇ ಥರ ವ್ಲಾಗ್ ಮಾಡೋ ಥರ ಸಕ್ಸಸ್ ಸಿಗಲಿ ಅಂತ ಸ್ವಲ್ಪ ಪ್ರೇ ಮಾಡಕ್ಕೆ ಹೋಗಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಹಂಗೆ ಅಮ್ಮ ನಾನು ಇಬ್ಬರು ಹೋಗಿ ಬಂದ್ವಿ. ನೀವು ಅಷ್ಟೇ ಗೈಸ್ ಇದೇ ಥರ ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡ್ತಾ ಬರ್ತಿದ್ರೆ ಇನ್ನೂ ಜಾಸ್ತಿ ವ್ಲಾಗ್ ಮಾಡೋಕ್ಕೆ ನಮಗೆ ಸಪೋರ್ಟ್ ಸಿಗುತ್ತೆ. ನಿಮ್ಮ ಸಪೋರ್ಟು ನಮಗೆ ತುಂಬ ಮುಖ್ಯ ಆಗಿರುತ್ತೆ. ನಿಮಗೂ ಆದಷ್ಟು ಇದೇ ಥರ ಎಂಟರ್ಟೈನ್ಮೆಂಟ್ಸ್ ಕೊಡೋ ಥರ ವ್ಲಾಗ್ ಮಾಡ್ತೀವಿ. ನಮ್ಮ ಅಮ್ಮ ಅದ್ರ ಮೇಲೆ ಹೇಳ್ತವ್ರಾಗಲಿ. ಇವಾಗ ಯಾರು ಜಾಸ್ತಿ ಹುಡುಗರು ಅದನ್ನ ಲೈಕ್ ಮಾಡೋದು.
ಇದೊಂಥರ ಚೆನ್ನಾಗಿ ಚೈನು ಇದೆಲ್ಲ ಇದು ಫಿನಿಶಿಂಗ್ ಇದು ಶೈನಿಂಗ್ ಫಿನಿಶಿಂಗ್ ಪ್ಲೈನ್ ಇದೆ ಚೆನ್ನಾಗೈತೆ ನೋಡಿ ಅಕ್ಕ. ಇರಲ್ಲ ಅವಳಿಗೆ ಸಮಾಧಾನ ಆಯ್ತು. ಇದೆಲ್ಲ ಫಿನಿಶಿಂಗ್ ಫುಲ್ ಸೆಲೆಕ್ಷನ್ನು ನಮ್ಮ ಅಣ್ಣನಿಗೆಲ್ಲ ಸೆಲೆಕ್ಷನ್ ಮಾಡ್ತಿದ್ದಾರೆ. ಯಾವುದು ಸೆಲೆಕ್ಟ್ ಮಾಡ್ತಾರೋ ಗೊತ್ತಿಲ್ಲ, ಲಾಸ್ಟಲ್ಲಿ ತೋರಿಸ್ತೀನಿ. ಚಿಂತೆ ಕಣೆ ಇವು ಬೇಡ ನನಗೆ ಈಗ ಕೊಡ್ತಾ ಇವಾಗ ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ವಿ. ಹಾಗೆ ನಮ್ಮ ಅಣ್ಣನ ಬೇಡ ಇತ್ತು ಗಿಫ್ಟ್ ತೊಗೊಳಕ್ಕೆ, ವಾಚ್ ತೊಗೊಳಕ್ಕೆ ಹೋಗಿದ್ವಿ. ನಾನೆಲ್ಲ ಬಗ್ಲಗುಂಟೆಲಿ ಒಂದು ಅಂಗಡಿನೂ ಇಲ್ಲ. ನಮ್ಮ ಅಮ್ಮ ನೋಡಿದ್ರೆ ಅಲ್ಲಿಗೆ ಬಗ್ಲಗುಂಟೆಲಿ ಅಂಗಡಿನೇ ಇಲ್ಲ. ಎಲ್ಲ ಮೊಬೈಲಲ್ಲಿ ಇದರಲ್ಲಿ ನೋಡ್ತಾರಲ್ಲ, ಹಾಗಾಗಿ ವಾಚ್ ಅಂಗಡಿ ಯಾರು ಇರಲ್ಲ ಇವಾಗ. ಅದೇ ನೀನು ಬಗ್ಲಗುಂಟೆಲಿ ಐತೆ ಅಂತ ಕರ್ಕೊಂಡೋದೆ. ಮತ್ತೆ ನಾನೇ ಒಂದು ಓಪನ್ ಮಾಡೋಣ ಅಂದ್ಕೊಂಡಿದ್ದೆ. ಮಾಡು ಮಾಡು. ಇವನೊಬ್ಬ ಅಯ್ಯೋಯ್ಯೋ, ಏನು 5 ನಿಮಿಷಕ್ಕೆ ಏನು ಹೊರಗ್ತಿತ್ತ? ಏನು ಎಷ್ಟು ಗಂಟೆಗೆ ಬಂದ್ರಿ? ಬೇಕು ಇವತ್ತು ಬೇಗ ಬಂದಿದ್ಯಾ? ಕೇಕ್ ಕೊಡ್ತೀವಿ ಅಂತನಾ? ನಡೀರಿ ಎಲ್ಲ. ಬಂದ್ವಿ ಮನೆಗೆ. ಜಸ್ಟ್ ಬಂದು ಟ್ಯೂಷನ್ ಸ್ಟೂಡೆಂಟ್ಸ್ ಎಲ್ಲ ಬಂದಿದ್ರು. ಅವ್ರನ್ನ ಆ ಕಡೆ ಟ್ಯೂಷನ್ ಕಳಿಸ್ಬಿಟ್ಟು ಅಕ್ಕ ಅಲ್ಲೇ ಟ್ಯೂಷನ್ ಮಾಡ್ತಿದ್ದಾರೆ, ಅಮ್ಮ ಅಲ್ಲೇ ಆಚೆ ಇದ್ದಾರೆ. ಹಾಗೆ ಇವಾಗ ಬಂದ್ವಿ. ಲಾಸ್ಟ್ ಶಾಪ್ ಆಗಿಬಿಟ್ಟು ಆಮೇಲೆ ಸಿಗ್ತೀನಿ ಗಾಯ್ಸ್, ಬಾಯ್. ಇವಾಗ ಒಂದು ಪ್ರ್ಯಾಂಕ್ ಮಾಡೋಣ ಅಂದ್ಕೊಂಡಿದ್ದೀನಿ. ನಾನು ಏರ್ಪೋರ್ಟ್ಸ್ನ ಹಾಕ್ಕೊಂಡು ಹೊಸ ಏರ್ಪೋರ್ಟ್ಸ್ ಇತ್ತು. ಆ ಏರ್ಪೋರ್ಟ್ಸ್ನ ನಾನು ಬ್ಯಾಗಲ್ಲಿ ಹಿಡ್ಕೊಂಡಿದ್ದೆ. ಬ್ಯಾಗಲ್ಲಿ ಹಿಡ್ಕೊಂಡು ಹಂಗೆ ಟ್ಯೂಷನಿಗೆ ತೊಗೊಂಡೋಗಿದ್ದೆ. ಅವಳು ಫುಲ್ ಇವತ್ತು ಮನೆಯೆಲ್ಲ ಸರ್ಚ್ ಮಾಡಿದ್ದಾಳೆ. ಇವಾಗ ನೋಡೋಣ ಬನ್ನಿ ಹುಡುಕ್ತಾಳೆ ಅಂತ. ಅಕ್ಕ ಎಲ್ಲ ಏರ್ಪೋರ್ಟ್ಸು ಯಾರೋ ಎತ್ಕೊಂಡ್ಬಿಟ್ಟಿದ್ದಾರೆ. ಎಲ್ರೂ 10 ಸೆಕೆಂಡ್ ಮೌನ. ಏನಾಯ್ತು? ಯಾರೋ ಎತ್ಕೊಂಡ್ಬಿಟ್ಟಿದ್ದಾರೆ. ಅದು ನನ್ನ ಬರ್ಡೇ ದಿನ. ಎಷ್ಟು ಬೇಜಾರಾಗ್ತಾ ಇದೆ ಗೊತ್ತಾ? ಏನಾಗೈತಮ್ಮ? ಜನ್ಮಕ್ಕೆ ಹೋಗೋ ನಮ್ಮ ದೇಶ ಏನಾಯ್ತಮ್ಮ? ಕಳೆದಾಯ್ತು. ಮಾಡೋಕ್ಕಾಗಲ್ಲ. ಗೋವಿಂದ ಗೋವಿಂದ ಅಷ್ಟೇ. ನೀನು ಅವ ಹೊಸದು ಕೊಡಿಸ್ತೀಯಾ? ಚಪ್ಪಲಿ ತಗೊಂಡು ಕೊಡ್ತೀನಿ. ಏರ್ಪೋರ್ಟ್ಸು ಯಾವಾಗ ತೋರಿಸ್ತೀನಿ, ಏನು ರಿಯಾಕ್ಷನ್ ಕೊಡ್ತೇನೆ. ಬಿಡಿಲ್ಲ ನೋಡಿ. ಏನು ತೆಗಿ. ಹೆಂಗ್ ತೆಗಿಲಿ? ಏನ್ ತೆಗಿಲಿ? ನೋಡಿ ಆಯ್ತಾ? ಇಲ್ಲಮ್ಮ, ನೋಡಿ ಆಯ್ತೇನೋ? ನೋಡಿ. ಇಲ್ದೇ ಇರೋದು ಹೆಂಗ್ ಬರುತ್ತೆ? ನೋಡು ಆಯ್ತಾ? ಯಪ್ಪ, ಎಷ್ಟು ಆಟ ಆಡ್ಸಲ್ಲ ಗೊತ್ತಾ? ನನ್ಗೆ ಎಷ್ಟು ಬೇಜಾರಾಗಿದೆ. ನಾನು ಊಟನೇ ಮಾಡಿಲ್ಲ ಇನ್ನು. ಕೇಳಿ ಪಾಪ ಆ ಮಕ್ಕಳನ್ನೆಲ್ಲ ಕೇಳಿ ಎಲ್ಲರಿಗೂ ಇದು ಮಾಡಿದೀವಿ. ಇವಳು ಕೋತಿ ತಿಂದಿ. ಪಾಪ ಅವ್ರು ಎಷ್ಟು ಬೇಜಾರು ಮಾಡ್ಕೊಂಡ್ರು ನನ್ನ ಸ್ಟೂಡೆಂಟ್ಸ್. ನಾಯಿ ಅವಣ್ಣ ಮೆಸೇಜ್ ಕಳಿಸ್ತು, ನಮ್ಮನೆ ಹಾಸ್ಕಡಿಗೆ ಬಿದ್ದಿತ್ತು ಅಂತ ಹೇಳ್ಬಿಟ್ಟು. ಅವಣ್ಣ ಸಿಗ್ನಲ್ ಮಾಡಿದ್ರು, ಅದ್ರಲ್ಲಿ ಸೌಂಡ್ ಬಂತು, ಅದು ನೋಡಿದ್ರೆ ಹಾಸಿಗೆ ಕೆಳಗಡೆ ಬಿದ್ದಿತ್ತು ಅಂತ. ನಾನು ತೆಗೆದ್ರೆ ಮಕ್ಕೊಡಿತೀನಿ ಈಗ, ಸುಮ್ಮನೆ ಇದ್ಬಿಡು. ನೋಡಿ ಗೈಸ್, ಅವ್ರಿಗೆಲ್ಲ ಹೇಳಕ್ ಹೋಗ್ತಾವಳೆ. ಇವಾಗ ಕಾಲ್ ಮಾಡಿ ಸಿಗ್ನಲ್ ಮಾಡಿದ್ರು, ಸಿಕ್ತು. ಸಿಕ್ತು, ಇವಾಗ ಸಿಕ್ತು ಅದು. ಅದಕ್ಕೆ ನಿಂಗೆ ಹೇಳೋಣ ಅಂತ ಬಂದೆ. ನೀ ಅಂತ ಹೇಳ್ದಾಗ್ಲೂ ಗೊತ್ತಾಗ್ಲಿಲ್ವಾ? ನನಗೆ ಐಡಿಯಾನೇ ಇಲ್ಲ ಆ್ಯಕ್ಚುಲಿ. ಆ್ಯಂಡ್ ನಾನು ಏರ್ಪೋರ್ಟ್ಸ್ನ ನಾನು ತೆಗಿಬೇಕು ಅಂತಲೂ ಅಂದ್ಕೊಂಡೇ ಇರಲಿಲ್ಲ. ಜಸ್ಟ್ ಏನೋ ಜಸ್ಟ್ ನೋಡೋಣ, ಹೊಸದಲ್ವಾ ಹೆಂಗಿರುತ್ತೆ ಅಂತ ನೋಡೋಣ ಅಂತ ಅಂದ್ಬಿಟ್ಟು ನಾನು ತೆಗೆದೆ. ಅದು ನೋಡಿದ್ರೆ ಇವತ್ತೇ ಹಾಗೆ ಮಾಡಿದ್ದಾಳೆ. ನನಗೂ ಒಂಚೂರು ಐಡಿಯಾನೇ ಇಲ್ಲ ಗೈಸ್. ಏನು ಮಾಡೋಣ? ಇಷ್ಟೊತ್ತರೆಗೂ ಊಟನೇ ಮಾಡಿಲ್ಲ ನಾನು. ಆಯ್ತು, ಇವಾಗ ಹೋಗಿ ಊಟ ಮಾಡ್ತೀನಿ.